ಇವತ್ತು ಕರ್ನಾಟಕ ರಾಜ್ಯ SC ST OBC ಅಲೆಮಾರಿಗಳಿಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡಬೇಕು. ಯಾಕಪ್ಪ ಅಂದ್ರೆ ಇವತ್ತು ಈ SC ST OBC ಅಲೆಮಾರಿಗಳು ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿರ್ತವೆ. ಇವತ್ತು ಆರ್ಥಿಕವಾಗಿಯೂ ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿಯೂ ಅತ್ಯಂತ ಹಿಂದುಳಿದ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡ್ಬೇಕಪ್ಪ ಅಂದ್ರೆ ಎಲ್ಲಾ ಪಕ್ಷಗಳಲ್ಲಿ ಕೂಡ ಏನು ಇವತ್ತು ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಲೆಮಾರಿಗಳ ಎಲ್ಲಾ ಪಕ್ಷದಲ್ಲಿ ದುಡಿದಿರ್ತಾರೆ. ಅಂತವ್ರನ್ನ ಗುರ್ಸಿ ಅಲೆಮಾರಿಗಳಿಗೆ ನಾಮನಿರ್ದೇಶನ ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಬೇಕಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ಕೇಂದ್ರಗಳಲ್ಲಿ ಕೂಡ ನಾವು ಒಂದು ಪತ್ರಿಕಾ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಮ್ಗೆಲ್ಲರಿಗೂ ಗೊತ್ತಿರುವುದು ಇವತ್ತು ಎಸ್ಸಿನಲ್ಲಿ ಬರುವಂತ 51 ಜಾತಿಗಳು, ಎಸ್ಟಿನಲ್ಲಿ ಬರುವಂತ 23 ಜಾತಿಗಳು, OBCಯಲ್ಲಿ ಬರುವಂತ 46 ಜಾತಿಗಳು, ಒಟ್ಟಾರೆಯಾಗಿ 120 ಅಲೆಮಾರಿ ಸಮುದಾಯಗಳು ಈ ರಾಜ್ಯದಲ್ಲಿ ಇರ್ತವೆ. ಈ ಸಮುದಾಯಗಳಿಗೆ ಇವತ್ತು ಕೂಡ ಸಾಮಾಜಿಕ ನ್ಯಾಯ ಬಂದಿಲ್ಲ. ಈ ರಾಜ್ಯದಲ್ಲಿ SC ST OBC ಅಲೆಮಾರಿಗಳು ಸರಿಸುಮಾರು 45 ಲಕ್ಷಕ್ಕೂ ಇನ್ನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದೆ. ಆದ್ರೆ ಇವತ್ತು ಎಲ್ಲಾ ಪಕ್ಷಗಳಲ್ಲಿ ಕೂಡ ಈ ಒಂದು ಅಲೆಮಾರಿ SC ST OBC ಘಟಕಗಳನ್ನು ರಚನೆ ಮಾಡ್ಬೇಕಂತೇಳಿ ನಾವು ಒಂದು ಎಲ್ಲಾ ಪಕ್ಷಗಳಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಅಲೆಮಾರಿಗಳಲ್ಲೇ ಎಷ್ಟೋ ಮಂದಿ ಇವತ್ತು ವಿದ್ವಾಂಸರು ಇದ್ದಾರೆ, ರಾಜಕೀಯ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲಿ ಕೂಡ ಮೆಂಬರ್ಗಳಾಗಿದ್ದಾರೆ. ಅಂತವ್ರನ್ನ ಗುರ್ಸಿ ಇವತ್ತು ಎಲ್ಲಾ ಪಕ್ಷಗಳಲ್ಲಿ ಕೂಡ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ, ಯಾರು ಪಕ್ಷಕ್ಕೋಸ್ಕರ ಶ್ರಮ ಪಟ್ಟು 20-30 ವರ್ಷ ಪಕ್ಷಗಳಲ್ಲಿ ಗುರ್ಸಿರ್ತಾರೆ, ಅಂತವ್ರನ್ನ ಈ ಒಂದು ರಾಜಕೀಯ ಪಕ್ಷಗಳು ಗುರ್ಸಿ ಇವತ್ತು ಏನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಲೆಮಾರಿಗಳಿಗೆ ಒಬ್ಬರನ್ನು ನೇಮಕ ಮಾಡ್ಬೇಕಂತೇಳಿ ನಾವು ಎಲ್ಲಾ ಪಕ್ಷಗಳಲ್ಲಿ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರನ್ನು ಉಪಮುಖ್ಯಮಂತ್ರಿಯವ್ರನ್ನು ಈಗಾಗಲೇ ನಾವು ಭೇಟಿ ಮಾಡಿದೀವಿ, ಹೇಳಿದೀವಿ. ಆಯ್ತು ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಇವತ್ತು ಹೇಳೋದು ಮುಖಾಂತರ ಕೆಲಸ ಆಗಲ್ಲ, ಮಾಡಿ ತೋರ್ಸ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಈ ಅಲೆಮಾರಿಗಳು ಅಲ್ದರೆ ಇವತ್ತು ನಮ್ಗೆ ನಾಮನಿರ್ದೇಶನ ಮಾಡ್ಬೇಕು, ವಿಧಾನ ಪರಿಷತ್ ಸದಸ್ಯರು ಮಾಡ್ಬೇಕು ಅಂತೇಳಿ ಇವತ್ತು ಬೇರೆ ಕಡೆ ಎಲ್ಲ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಈ ಒಂದು ಅಲೆಮಾರಿಗಳಲ್ಲೇ ಇವತ್ತು ಬಹಳಷ್ಟು ಜನ ವಕೀಲರಾಗಿದ್ದಾರೆ, ಒಂದು ವಿದ್ವಾಂಸರು ಇದ್ದಾರೆ, ತಜ್ಞರು ಇದ್ದಾರೆ, ಅನುಭವಿಗಳಿದ್ದಾರೆ. ಅಂತವ್ರನ್ನ ಗುರ್ಸಿ ಅಲೆಮಾರಿಗಳಲ್ಲೇ ನಾಮನಿರ್ದೇಶನ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡೋದ್ರಿಂದ ಆ ಸಮುದಾಯಗಳಿಗೆ ಸರ್ಕಾರಗಳು ನ್ಯಾಯ ಕೊಡಿಸದಂಗ ಆಗ್ತೈತೆ. ಈ ತಳ ಸಮುದಾಯಗಳ ಪರವಾಗಿ ಇದೀವಿ ಅಂತೇಳಿ ಗುರ್ಸ್ಕೋಬೇಕು ನಿಮ್ ಸರ್ಕಾರಗಳು ಅಂತ ಹೇಳಿದ್ರೆ ಇವತ್ತು ಈ ಅಲೆಮಾರಿಗಳಲ್ಲೇ ಇರುವಂತ ಒಬ್ಬರನ್ನು ತಾವು ನಾಮನಿರ್ದೇಶನ ಮಾಡ್ಬೇಕಂತೇಳಿ ನಾವು ಇವತ್ತು ಬಹಳಷ್ಟು ಘಂಟಾಘೋಷವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಸಮುದಾಯಗಳು ಅವರು ಎಲ್ಲೆಲ್ಲೋ ಇರ್ತಾರೆ, ಇವರಿಗೆ ವಿದ್ಯೆ ಇರೋದಿಲ್ಲ ಮತ್ತು ರಾಜಕೀಯ ಪ್ರಜ್ಞೆ ಇರೋದಿಲ್ಲ. ಇಂಥವರಿಗೆ ಆದ್ರೆ ಅಲ್ಲೊಬ್ರು ರಾಜಕೀಯ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ ಮತ್ತು ಎಲ್ಲ ರೀತಿಯ ವಿಷಯ ತಜ್ಞರು ಇದ್ದಾರೆ. ಅವರನ್ನ ಗುರುತಿಸಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಕ್ಕಂಥದ್ದಾಗ್ಲಿ, ರಾಜ್ಯಸಭೆಗೆ ಆಯ್ಕೆ ಮಾಡ್ತಕ್ಕಂಥದ್ದು ಆಗ್ಬೋದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.